ಹದಗೆಟ್ಟ ರಸ್ತೆ ದುರಸ್ತಿಗೆ ಆಗ್ರಹಿಸಿ ದಾಂಡೇಲಿ ನಗರದ ಹಳೆ ದಾಂಡೇಲಿಯಲ್ಲಿ ರಸ್ತೆ ತಡೆ. ಕಳೆದ 5 ವರ್ಷಗಳಿಂದ ಸಂಪೂರ್ಣ ಹದಗೆಟ್ಟು ಸಂಚಾರಕ್ಕೆ ತೀವ್ರ ತೊಂದರೆ ಉಂಟು ಮಾಡುತ್ತಿರುವ ರಸ್ತೆಯನ್ನು ಕೂಡಲೇ ದುರಸ್ತಿಗೊಳಿಸುವಂತೆ ಆಗ್ರಹಿಸಿ ದಾಂಡೇಲಿ ನಗರದ ಹಳೆ ದಾಂಡೇಲಿಯಲ್ಲಿ ಸ್ಥಳೀಯ ನಿವಾಸಿಗಳು ಹಾಗೂ ಸಾರ್ವಜನಿಕರು ಇಂದು ಸೋಮವಾರ ಬೆಳಿಗ್ಗೆ 11:30 ಗಂಟೆ ಸುಮಾರಿಗೆ ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನು ನಡೆಸಿದರು. ಹಳೆ ದಾಂಡೇಲಿಯಿಂದ ಪಟೇಲ್ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಈ ಪ್ರಮುಖ ರಸ್ತೆಯು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಯುಜಿಡಿ ಕಾಮಗಾರಿ ಹಾಗೂ ನಿರಂತರ ಮಳೆಯಿಂದಾಗಿ ಸಂಪೂರ್ಣ ಹದಗೆಟ್ಟಿದೆ. ರಸ್ತೆಯುದ್ದಕ್ಕೂ ದೊಡ್ಡ ದೊಡ್ಡ ಗುಂಡಿಗಳು ನಿರ್ಮಾಣವಾಗಿದ್ದು ಮಳೆ ನೀರು ಸಂಗ್ರಹಗೊಂಡು ವಾಹನ ಸವಾರರು ಹಾಗೂ ಸಾರ್ವಜನಿಕರು ಸಂಚರಿಸಲು ಪರದಾಡುವಂತಾಗಿದೆ. ರಸ್ತೆ ದುರಸ್ತಿಗೆ ಸಂಬಂಧಿಸಿದಂತೆ ಸ್ಥಳೀಯರು ಈ ಹಿಂದೆಯೂ ಹಲವು ಬಾರಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನು ನಡೆಸಿದ್ದರು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಸಮಸ್ಯೆಯ ಬಗ್ಗೆ ಗಮನ ಸೆಳೆಯಲಾಗಿದ್ದರೂ ಯಾವುದೇ ಶಾಶ್ವತವಾದ ಪರಿಹಾರ ದೊರೆತಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಈ ರಸ್ತೆಯಲ್ಲಿ ಸಂಚರಿಸಲು ಹರಸಾಹಸ ಪಡಬೇಕಾಗಿದೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು. ಈ ರಸ್ತೆಯ ವ್ಯಾಪ್ತಿಯಲ್ಲಿ ಸರ್ಕಾರಿ ಜೂನಿಯರ್ ಕಾಲೇಜ್, ಪ್ರೌಢಶಾಲೆಗಳು, ವಿವಿಧ ಧಾರ್ಮಿಕ ಸ್ಥಳಗಳು, ಕಲ್ಯಾಣ ಮಂಟಪ ಹಾಗೂ ಬಸ್ ಡಿಪೋ ಸೇರಿದಂತೆ ಪ್ರಮುಖ ಸ್ಥಳಗಳಿವೆ. ಪ್ರತಿದಿನ ನೂರಾರು ವಾಹನಗಳು ಸಂಚರಿಸುವ ಈ ರಸ್ತೆ ಹದಗೆಟ್ಟಿರುವುದರಿಂದ ಸಾರ್ವಜನಿಕರಿಗೆ ಮತ್ತಷ್ಟು ಸಂಕಷ್ಟ ಉಂಟಾಗಿದೆ. ಗುಂಡಿಗಳಲ್ಲಿ ನೀರು ತುಂಬಿಕೊಂಡಿರುವುದರಿಂದ ಅಪಘಾತದ ಅಪಾಯವೂ ಹೆಚ್ಚಾಗಿದೆ. ತಾತ್ಕಾಲಿಕವಾಗಿ ಗುಂಡಿಗಳನ್ನು ಮುಚ್ಚುವುದಕ್ಕಿಂತ ಶಾಶ್ವತವಾಗಿ ಗುಣಮಟ್ಟದ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಬೇಕೆಂದು ಸ್ಥಳೀಯರು ಪಟ್ಟು ಹಿಡಿದರು. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರ ಜೊತೆ ಮಾತನಾಡಿದ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು, ರಸ್ತೆ ನಿರ್ಮಾಣಕ್ಕಾಗಿ ಈಗಾಗಲೇ 81 ಲಕ್ಷ ರೂಪಾಯಿ ವೆಚ್ಚದ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಮುಂದಿನ 15 ದಿನಗಳಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆಯನ್ನು ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ನಗರಸಭೆಯ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲವಾಗುವಂತೆ ತಾತ್ಕಾಲಿಕವಾಗಿ ರಸ್ತೆ ದುರಸ್ತಿ ಕಾಮಗಾರಿಗೆ ಚಾಲನೆಯನ್ನು ನೀಡಿದರು. ಸ್ಥಳದಲ್ಲಿ ಪಿಎಸ್ಐ ಅಮೀನ್ ಅತ್ತಾರ್ ಸೇರಿದಂತೆ ವಿವಿಧ ಸಂಘಟನೆಗಳ ಪ್ರಮುಖರು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು. ಈ ಹೋರಾಟಕ್ಕೆ ಬೆಂಬಲಿಸ್ತಾ ಇರುವಂತಹ ಎಲ್ಲ ಹಳೆ ದಾಂಡೇಲಿ ನಿವಾಸಿಗಳಿಗೆ ಪ್ರಥಮವಾಗಿ ಸ್ವಾಗತ ಕೋರ್ತಾ, ಇವತ್ತು ನಾವು ಹಳೆ ದಾಂಡೇಲಿಯಲ್ಲಿ ಹೋರಾಟ ಮಾಡುವ ಉದ್ದೇಶ ಏನಂತ ಹೇಳಿದ್ರೆ, ಹಳೆ ದಾಂಡೇಲಿಯಲ್ಲಿ ಮಳೆತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಈ ಸರ್ಕಾರದವರು. ಹಳೆ ದಾಂಡೇಲಿ ಮಳೆತಾಯಿ ಧೋರಣೆ ಹೆಂಗಾಗ್ತಾ ಇದೆ ಅಂತ ಹೇಳಿದ್ರೆ, ಹಳೆ ದಾಂಡೇಲಿ ಹುಟ್ಟಿದ ಸ್ಥಳ, ಇದು ದಾಂಡೇಲಿಗೆ ಉಗಮ ಸ್ಥಳ, ಅಂದ್ರೆ ಇದು ನಮ್ಮ ತಾಯಿ. ಇವತ್ತು ಈ ತಾಯಿಯಲ್ಲಿ ಹೆದೆಯಲ್ಲಿ ಹುಟ್ಟಿದಂಥ ಮಕ್ಕಳು ಈ ತಾಯಿನ ಮರೆತು ಅಲ್ಲಿರುವಂಥ ಮೇಲ್ಗಡೆ ಇರುವಂಥ ಎಲ್ಲ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಹೊರತಾಗಿ ಹಳೆ ದಾಂಡೇಲಿಯ ತಾಯಿಯನ್ನು ಬೀದಿಗೆ ತಂದಿಟ್ಟಿದ್ದಾರೆ. ಈ ತಾಯಿ ವ್ಯವಸ್ಥೆ ಹೆಂಗಾಗಿದೆ ಅಂತ ಹೇಳಿದ್ರೆ, ಹಳೆ ದಾಂಡೇಲಿ ನಾಗರಿಕರಿಗೆ ಇಲ್ಲಿನ ರುದ್ರಭೂಮಿಗೆ ಹೋಗ್ಲಿಕ್ಕೆ, ಮಸಾನಿಗೆ ಹೋಗ್ಲಿಕ್ಕೆ, ಮಣ್ಣು ಮಾಡ್ಲಿಕ್ಕೆ ಕೂಡ ರಸ್ತೆ ಇಲ್ಲದಂತೆ ದುರಂತ ಆಗಿದೆ. ಈ ದುರಂತ ಕೇಳಲಿಕ್ಕೆ ಯಾರು ಕೂಡ ಅಧಿಕಾರಿಗಳಿಲ್ಲ. ಇಲ್ಲಿ ಸಂಬಂಧಪಟ್ಟ 6 ಜನ ಕೌನ್ಸಿಲರ್ಗಳಿದ್ದರೂ ಕೂಡ ಯಾವುದೇ ಥರದ ನಮಗೆ ನೋಡ್ತಾ ಇಲ್ಲ. ವೋಟ್ ಹಾಕೋಬೇಕಾದ್ರೆ ಮನೆ ಮನೆಗೆ ಬಂದು ಕೇಳಿಸಿ ವೋಟ್ ಹಾಕ್ಸ್ಕೊತಾರೆ. ನಮ್ಮ ರಸ್ತೆಗಳು ಸರಿ ಮಾಡ್ರಿ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ ಅಂತ ಹಾರಿಕೆ ಉತ್ತರ ಕೊಡ್ತಾರೆ. ಆ ಟೆಂಡರ್ ಆಗಿದೆ, ಈ ಟೆಂಡರ್ ಆಗಿದೆ ಅಂತ ಹೇಳ್ತಾರೆ. ಈ 4 ಬಾರಿ ಟೆಂಡರ್ ಆಗಿದ್ರೆ ಯಾಕೆ ರಸ್ತೆ ಆಗ್ತಾ ಇಲ್ಲ ಸ್ವಾಮಿ? ಯಾಕೆ ನಮ್ಮ ಮನೆ ಮಠಗಳಿಲ್ಲ? ಹೇಗೆ ಸಮಸ್ಯೆಯನ್ನು ಬಗೆಹರಿಸಬೇಕಂತ ತಮ್ಮೆಲ್ಲರ ವತಿಯಿಂದ ನಾನು ಒತ್ತಾಯವನ್ನು ಮಾಡ್ತೇನೆ. ಆದಷ್ಟು ಶೀಘ್ರದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕಂತ ಮತ್ತೊಮ್ಮೆ ತಮ್ಮೆಲ್ಲರ ವತಿಯಿಂದ ನಾನು ಒತ್ತಾಯವನ್ನು ಮಾಡಿ ನಾನು ಒಂದೆರಡು ಮಾತುಗಳನ್ನು ಎಲ್ಲರಿಗೂ ನಮಸ್ಕಾರ.
ಹಳೆ ದಾಂಡೇಲಿ ಜನರಿಗೆ ಎಲ್ಲರಿಗೂ ತಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ನಮಸ್ಕಾರ. ಈಗ ಕಳೆದ 5 ವರ್ಷಗಳಿಂದ ಈ ರಸ್ತೆ ಪರಿಸ್ಥಿತಿ ಬಗ್ಗೆ ನಮಗೆ ನಾನು ಬಂದ ತಕ್ಷಣ ನಮಗೆ ಗೊತ್ತಾಗಿತ್ತು. ಅದರಲ್ಲಿ 2023-2022ನೇ ಸಾಲಿನಲ್ಲಿ ನಗರೋತ್ಥಾನ ಅಂತ ಯೋಜನೆ ಇತ್ತು. ಆ ನಗರೋತ್ಥಾನ ಯೋಜನೆಯಲ್ಲಿ ಸ್ವಲ್ಪ ಡಿಲೇ ಆಗಿತ್ತು. ಬಟ್ ಈ 1 ವರ್ಷದಲ್ಲಿ ನಾವು ಅದನ್ನು ಫಾಲೋ ಅಪ್ ಮಾಡಿ ಫಸ್ಟ್ ಡಿಪೋಟ್ದಿಂದ ಪಟೇಲ್ ನಗರ್ವರೆಗೂ ಏನು ರಸ್ತೆ ಇತ್ತು ಅದು ಆಲ್ರೆಡಿ ಕಂಪ್ಲೀಟ್ ಆಗಿದೆ. ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಮಾಹಿತಿ. ಅಲ್ಲಿ ಡಾಂಬರ್ ರಸ್ತೆ ಇತ್ತು. ಅದಾದ ನಂತರ ನಮ್ಮ CMIDP ಯೋಜನೆಯಲ್ಲಿ ಸನ್ಮಾನ್ಯ ಶಾಸಕರು ಒಂದು ನಿರ್ದೇಶನದ ಮೇರೆಗೆ ನಾವು ಓಲ್ಡ್ ದಾಂಡೇಲಿ ಅಂದರೆ ಇಲ್ಲಿ ಗಾಂಧಿ ಚೌಕ್ನಿಂದ ಫಸ್ಟ್ ಡಿಪೋಟ್ವರೆಗೆ CC ರಸ್ತೆ ಇಟ್ಕೊಳ್ಳೋ ಕಾಮಗಾರಿಯನ್ನು ತೊಗೊಂಡಿದ್ದೀವಿ. ಅದರದ್ದು ಎಲ್ಲ ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಎಲ್ಲ ಮುಗಿದೋಗಿದೆ. ಈಗ ಅಪ್ರೂವಲ್ಗೋಸ್ಕರ ಹೋಗಿದೆ. ಇನ್ನೊಂದು ಮ್ಯಾಕ್ಸಿಮಮ್ ಒಂದು 10-12 ದಿವಸದಲ್ಲಿ ಅದು ಅಪ್ರೂವಲ್ ಆಗಿ ಕೆಲಸ ಪ್ರಾರಂಭ ಆಗ್ತಕ್ಕಂಥ ಎಲ್ಲ ಚಾನ್ಸಸ್ಗಳು ಇದೆ. ಇಷ್ಟು ದಿವಸ ತಮ್ಮೆಲ್ಲರಿಗೂ ಗೊತ್ತಿದೆ, ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದರೆ ಅದಕ್ಕೆ ಸೆಟ್ ಆಫ್ ಪ್ರೊಸೀಜರ್ಸ್ ಇರ್ತದೆ. ಆ ಪ್ರೊಸೀಜರ್ಸ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿದೆ. ಇನ್ನೇನು ವರ್ಕ್ ಆರ್ಡ್ರ್ ಕೊಡೋದು ಮಾತ್ರ ಬಾಕಿ ಇದೆ. ಅಪ್ರೂವಲ್ ಸ್ಟೇಜಲ್ಲಿದೆ. ಒಂದು 10-12 ದಿವಸದ ಅವಧಿಯಲ್ಲಿ ಕಂಪ್ಲೀಟ್ ಅಪ್ರೂವಲ್ ಪ್ರೊಸೀಜರ್ ಎಲ್ಲ ಮುಗಿದು ಹೋಗ್ತದೆ. ಅದಾದ ನಂತರ ಇಲ್ಲಿ CC ರೋಡ್ 81 ಲಕ್ಷ ರೂಪಾಯಿ ಇಟ್ಕೊಂಡಿದ್ದೇವೆ. 81 ಲಕ್ಷ ರೂಪಾಯಿದಲ್ಲಿ ಗಾಂಧಿ ಚೌಕದಿಂದ ಬಸ್ ಡಿಪೋಟ್ವರೆಗೂ CC ರಸ್ತೆ ಕಾಮಗಾರಿ ಪ್ರಾರಂಭ ಆಗ್ತದೆ ಅಂತಕ್ಕಂಥ ವಿಶ್ವಾಸವನ್ನು ತಮ್ಮೆಲ್ಲರಿಗೂ ನಾನು ವ್ಯಕ್ತಪಡಿಸ್ತೇನೆ. ಒಂದು ಟೆಂಪರರಿಯಾಗಿ ನೀವು ಮೊನ್ನೆ ಸತತವಾಗಿ ನಮಗೆ ಮನವಿ ಕೊಡ್ತಾನೆ ಬಂದಿದ್ದೀರಾ ಓಲ್ಡ್ ದಾಂಡೇಲಿ ಎಲ್ಲ ನಾಗರಿಕರು. ಆ ಒಂದು ನಿಟ್ಟಿನಲ್ಲಿ ನಾವು ತಾತ್ಕಾಲಿಕವಾಗಿ ಯಾವುದೇ ಕಾರಣಕ್ಕೂ ವೆಹಿಕಲ್ಸ್ಗಳು ಓಡಾಡಲಿಕ್ಕೆ ಮಳೆಗಾಲದಲ್ಲಿ ಸಾಕಷ್ಟು ಡ್ಯಾಮೇಜಸ್ ಆಗಿತ್ತು. ಹೀಗಾಗಿ ಓಡಾಡಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಪರಿಸ್ಥಿತಿಯನ್ನು ಮನಗಂಡು ನಾವೇನು ಮಾಡಿದ್ದೀವಿ ಅಂತ ಹೇಳಿದರೆ ತಾತ್ಕಾಲಿಕವಾಗಿ ಈ ಹೊಸ ಕಾಮಗಾರಿ ಪ್ರಾರಂಭ ಆಗೋ ತನಕ ತಾತ್ಕಾಲಿಕವಾಗಿ ಅಲ್ಲಿ ರಿಪೇರಿ ಡೆಬ್ರಿಸ್ ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ. ಆದರೆ ಡೆಬ್ರಿಸಿಂದ ಮತ್ತಷ್ಟು ರಾಡಿ ಆಗ್ತಾಯಿದೆ ಅಂತೇಳಿ ನಿಮ್ಮ ಕಡೆಯಿಂದ ಕಂಪ್ಲೇಂಟನ್ನು ರಿಸೀವ್ ಮಾಡಿದ ಮೇಲೆ ನಮ್ಗೆ ಅದು GSP ತೆಗೆದುಕೊಂಡು ಬಂದು ನಾವು ಕೆಲಸ ಪ್ರಾರಂಭ ಆಲ್ರೆಡಿ ಮಾಡಿದ್ದೇವೆ. ಈಗ ನಿಮ್ಮ ಟೆಂಪರರಿಯಾಗಿ ನಾವು ಈ ವಾರದಲ್ಲಿ ಕೆಲಸ ಮುಗಿಸ್ಕೊಟ್ಬಿಡ್ತೀವಿ. ನಿಮಗೆ ಓಡಾಡಲಿಕ್ಕೆ ಏನು ತೊಂದರೆ ಇಲ್ಲ. ಒಂದು 15 ದಿವಸದೊಳಗಡೆ ನಾವು ಈ ಕಾಮಗಾರಿಯನ್ನು CC ರಸ್ತೆ ಮಾಡ್ತಕ್ಕಂಥ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೀವಿ. ಅದಾದ ನಂತರ ಒಂದು ಸಲ CC ರಸ್ತೆ ಆಯಿತು ಅಂತ ಹೇಳಿದರೆ ವರ್ಷಾನುಗಟ್ಟಲೆ ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ಆ CC ರಸ್ತೆನ ಆದಷ್ಟು ಬೇಗ ನಾವು ಪ್ರಯಾರಿಟಿ ಎಲ್ಲ ತೊಗೊಂಡಿದ್ದೀವಿ. ಎಲ್ಲ ವರ್ಕ್ಗಳಿಗಿಂತ ಹೆಚ್ಚಿನ ಮುತುವರ್ಜಿ ವಹಿಸಿ ಆ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಒಂದು 15 ದಿವಸಗಳವರೆಗೆ ನೀವೆಲ್ಲರೂ ಕೂಡ ಸಮಾಧಾನದಿಂದ ಕಾದರೆ ನಾವು ಓಲ್ಡ್ ದಾಂಡೇಲಿ ರಸ್ತೆಯನ್ನು ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡ್ತಕ್ಕಂಥ ಎಲ್ಲ ಜವಾಬ್ದಾರಿಯನ್ನು ನಾವು ಹೊತ್ಕೋತೀವಿ ಅಂತಕ್ಕಂಥ ಮಾತನ್ನು ನಮ್ಮಲ್ಲಿ ಹೇಳಿ ಬಯಸ್ತೇನೆ. ಈಗ ಸದ್ಯ ಏನು ಮಾಡ್ತಾರೆ? ಈಗ ಆಲ್ರೆಡಿ 2-3 ದಿವಸಗಳಿಂದ 3-4 ದಿವಸಗಳಿಂದ ನಮ್ಮದು ಟೆಂಪರರಿ ಎಲ್ಲೆಲ್ಲಿ ಪಾಟ್ ಹೋಲ್ಸ್ ಬಿದ್ದಿದೆ, ಎಲ್ಲಿ ನಿಜವಾಗ್ಲೂ ಸಮಸ್ಯೆ ಅಂದರೆ ಬಸ್ಗಳು ಓಡಾಡೋಕ್ಕಾಗ್ತಾ ಇಲ್ಲ, ಹೆವಿ ವೆಹಿಕಲ್ಸ್ ಓಡಾಡೋಕ್ಕಾಗ್ತಾ ಇಲ್ಲ, ಅಲ್ಲಿ ತಾತ್ಕಾಲಿಕವಾಗಿ ರಿಪೇರಿ ಮಾಡ್ತಕ್ಕಂಥ ಕೆಲಸ ಸ್ಟಾರ್ಟ್ ಇದೆ. ಇವತ್ತೂ ಅದನ್ನು ಮುಂದುವರಿಸ್ತೇವೆ. ಈ ವಾರದಲ್ಲಿ ಅದನ್ನು ತಾತ್ಕಾಲಿಕವಾಗಿ ರಿಪೇರ್ ಮಾಡ್ತಕ್ಕಂಥದ್ದೆಲ್ಲ ನಾವು ಮಾಡ್ತಾ ಇದ್ದೀವಿ. ಅದು ಕೂಡ ಅಪ್ರೂವಲ್ ಕೂಡ ಮಾಡ್ಕೊಂಡಿದ್ದೀವಿ. ತಾತ್ಕಾಲಿಕವಾಗಿ ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನು ಈ ಪ್ರಾರಂಭ ಆಗಿದೆ. ಈ ವಾರದಲ್ಲಿ ಕಂಟಿನ್ಯೂಸ್ ಆಗಿ ಮುಂದುವರಿಸ್ತೇವೆ. ಈಗ ಆಲ್ರೆಡಿ ನೀವು ನೋಡಿದ್ದೀರಾ GSP ಎಲ್ಲ ಅದು ಕಡಿ ಎಲ್ಲ ಪರ್ಚೇಸ್ ಮಾಡಿ ನಾವು ಹಾಕ್ತಾ ಇದ್ದೀವಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ. ಬಟ್ 15 ದಿವಸದಲ್ಲಿ ಇದು ತಾತ್ಕಾಲಿಕ ಮಾಡೋದ್ರಿಂದ ನಿಮ್ಮ ಸಂಪೂರ್ಣ ರಸ್ತೆ ಮರು ನಿರ್ಮಾಣ ಆಗೋದಿಲ್ಲ. ಆದರೆ CC ರಸ್ತೆ ಇಟ್ಕೊಂಡಿರೋದು ಕಾರಣನೇ ಅದು. ಆಮೇಲೆ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಅಮೌಂಟ್ ಎಷ್ಟು ಇರ್ತದೆ ಅಷ್ಟು ಹೆಚ್ಚು ಪ್ರೊಸೀಜರ್ಸ್. ಒಂದು 15 ಲಕ್ಷ ರೂಪಾಯಿ ಒಳಗಡೆ ಒಂದು ಪ್ರೊಸೀಜರ್ ಇರ್ತದೆ, 50 ಲಕ್ಷ ರೂಪಾಯಿ ಒಳಗಡೆ ಒಂದು ಪ್ರೊಸೀಜರ್ ಇರ್ತದೆ. 50 ಲಕ್ಷ ದಾಟಿದ ನಂತರ ಸ್ವಲ್ಪ ಹೆಚ್ಚಿನ ಪ್ರೊಸೀಜರ್ ಇರ್ತದೆ. ಸಾಧ್ಯ ಇದೆಯೋ ಅಷ್ಟು ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ತಮ್ಮಲ್ಲಿ ಕೊಡ್ತೀನಿ. ಅದಕ್ಕಾಗಿ ಈ ಪ್ರತಿಭಟನೆಯನ್ನು ತಾವು ಇಲ್ಲಿಗೆ ಸ್ಥಗಿತಗೊಳಿಸಿ ನಮಗೆ ನಗರಸಭೆಯೊಂದಿಗೆ ಸಹಕರಿಸಬೇಕಂತ ನಾನು ತಮ್ಮಲ್ಲಿ ಎಲ್ಲರಿಗರಿಗೆ ವಿನಂತಿ ಮಾಡ್ಕೊಳ್ತೇನೆ. ಇದು ಯಾವುದು ನಮಗೆ ಇವರು ಬರೇ ಲಾಲಿಪಾಪ್ ತೋರಿಸ್ತಾ ಬಂದಿದ್ದಾರೆ 2-3 ವರ್ಷದಿಂದ. ಎಲ್ಲರೂ ಯಾವ ಅಧಿಕಾರಿ ಬರ್ತಾರೆ ಒಂದೊಂದು ಲಾಲಿಪಾಪ್ ತೋರಿಸಿ ಹೋಗ್ರಿ ಮಕ್ಕಳನ್ನ, ಆಮೇಲೆ ಬರ್ತೀನಿ ತೊಗೊಂಡು ಬರ್ತೀನಿ ಕೊಡ್ತೀನಿ ಇದೇ ಹೇಳ್ತಾ ಈಗ 2 ತಿಂಗಳದಿಂದ ಜೂನ್ 9 ತಾರೀಕಿಗೆ ಈ ಲಾಸ್ಟ್ ನಾವು ಏನು ಹೋಗಿದ್ದೀವಿ ಇವ್ರ ಆಫೀಸಿಗೆ, ಅವ್ರು ಹೇಳಿದ್ರು ಇಲ್ಲ 15 ದಿವಸದಲ್ಲಿ ಟೆಂಡರ್ ಓಪನ್ ಆಗ್ತದೆ, ಮತ್ತೆ ಇನ್ನೊಂದು 15 ಈಗಾಯ್ತು. ನೀವು ಜೂನ್ನಲ್ಲಿ ಹೇಳಿದ್ರಿ, ಜೂನ್ನಲ್ಲಿ ಹೇಳಿದ್ದು ಈಗ ಹೇಳ್ತಾರೆ ಈಗಾಗಿದೆ ಅಂತ ಹೇಳಿ. ಸರ್ ಇಲ್ಲ ಅವ್ರು ಹೇಳಿದ್ದು ನಾವು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ಬರೇ ಲಾಲಿಪಾಪ್ ಸರ್. ನಾವು ನಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ರಿ. ನಮ್ಗೇನು ಅವ್ರು ಹೇಳಿದ್ದಾರೆ, ನಮ್ಗೇನು ಮೋಸ ಆಗಿದೆ ನಾವು ಹೇಳ್ತಾ ಇದ್ದೀವಿ. ನಮ್ಗೆ ಮೋಸ ಆಗಿದ್ದೆ ನಾವು ಹೇಳ್ತಾ ಇದ್ದೀವಿ. ಅವ್ರು ಎಲ್ಲ ಹೇಳ್ತಾ ಬಂದಿದ್ದಾರೆ. ಈಗ ಅವರು ನಮ್ಗೆ ಜೂನ್ ನಲ್ಲಿ ಏನ್ ಹೇಳಿದ್ದು, ಜುಲೈ ಎಂಡ್ ಒಳಗಡೆ ಎಲ್ಲ ರೆಡಿ ಆಗ್ತದೆ, ಜುಲೈನಲ್ಲಿ ಕೆಲಸ ಆಗ್ತದೆ.
ಮಾರ್ಚ್ನಲ್ಲಿ ಫೆಬ್ರವರಿ 14 ತಾರೀಕಿಗೆ ನಾವು ಕೇಳಿದಾಗ ಅವ್ರು ಹೇಳಿದ್ರು ಮಳೆಗಾಲದಲ್ಲಿ ನಾವು ಚಾಲೂ ಮಾಡ್ತೇವೆ, CC ರೋಡ್ ಇದೆ, 81 ಲಕ್ಷದಿದೆ, ಅವಾಗ ಮಳೆಗಾಲದಲ್ಲಿ ಅದು ಅನುಕೂಲ ಆಗ್ತದೆ, ಕ್ಯೂರಿಂಗ್ ಒಳ್ಳೇದಾಗ್ತದೆ, ಇವೆಲ್ಲ ವಿಷಯ ಹೇಳಿ ನಮಗೆ ಲಾಲಿಪಾಪ್ ತೋರಿಸಿ ಬಂದಿದ್ದಾರೆ. ಈಗ ಅವ್ರು ಹೇಳ್ತಾರೆ ಸೆಪ್ಟೆಂಬರ್ನಲ್ಲಿ, ಅಂದ್ರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ 7 ತಿಂಗಳ ನಮ್ಗೆ ಮುಂದೂಡಿಸ್ತಾ ಲಾಲಿಪಾಪ್ ತೋರಿಸ್ತಾ ಬಂದಿದ್ದಾರೆ. ಈಗ ಏನ್ ಮಾಡ್ಬೇಕು ಹೇಳ್ರಿ? ಈಗ ಮತ್ತೆ ನಮ್ಗೆ ಓಡಾಡ್ಲಿಕ್ಕೆ ಇಲ್ಲ. ಈಗ ಸೆಪ್ಟೆಂಬರ್ ಅದೇ ನಾವು ಕಂಪ್ಲೀಟ್ ಮಾಡ್ತೇನೆ, ನೀವು ಹೇಳಿದೆಲ್ಲ ನಾನು ಕಂಪ್ಲೀಟ್ ಮಾಡ್ತೇನೆ. ನೀವು ಈಗ ಸೆಪ್ಟೆಂಬರ್ನಲ್ಲಿ ಚಾಲೂ ಆಗ್ತದೆ ಅಂತ ಹೇಳಿ, ಸೆಪ್ಟೆಂಬರ್ಗೆ ಎಷ್ಟು ದಿನ ಉಳಿತು? 20 ದಿವಸ. ಈಗ ತಾತ್ಕಾಲಿಕ ರೋಡ್ ಮಾಡಿ ಮತ್ತೆ ಅದನ್ನ ನೀವು ಹೇಳಿದ್ರಿ, ಅದನ್ನ ಏನು ಸ್ಕ್ಯಾರಿಫೈ ಮಾಡಿ ಇನ್ನೊಂದು 5-6 ಇಂಚಸ್ ನೀವು ತೆಗೆದು ಮಣ್ಣು ತೆಗಿಬೇಕು, ಆಮೇಲೆ ಅದ ಲೆವೆಲ್ ಕೆಳಗೆ ಹೋಗ್ಬೇಕು. ಹಾಗಾದ್ರೆ ಇದೆಲ್ಲ ಯಾಕೆ ಮಾಡ್ತಾ ಇದ್ದೀರಿ? ಮತ್ತೆ ಅದು ಮಾಡುವುದು ಅವಶ್ಯಕತೆ ಇಲ್ಲ. ನಾವು ಅದೇ ಹೇಳ್ತಾ ಇದ್ದೇವೆ, ನೀವು ನಮ್ಗೆ ರೋಡ್ ಮಾಡ್ಕೊಡಿ, ನಮ್ಗೆ ತಾತ್ಕಾಲಿಕ ಏನೂ ಬೇಡ. ರೋಡ್ ಮಾಡಿದ್ರೆ ಒಳ್ಳೇದು. ಡ್ಯಾಮೇಜ್ ಮಾಡ್ಲಿಕ್ಕೆ, ಪೈಪ್ಲೈನ್ ಹಾಕ್ಲಿಕ್ಕೆ ಎಲ್ಲ ವಿದೌಟ್ ಪರ್ಮಿಷನ್, ಇಲ್ಲಿಗಲಿ ಎಲ್ಲ ಮಾಡಿದ್ದಾರೆ. ಆದ್ರೆ ಈಗ ಹೊಸ ರೋಡ್ ಮಾಡ್ಲಿಕ್ಕೆ ಇವ್ರಿಗೆ ಎಲ್ಲಾ ತರ ಪರ್ಮಿಷನ್ಸ್ ಬೇಕಂತೂ, ಅಪ್ರೂವಲ್ಸ್ ಬೇಕಂತ ಹೇಳ್ತಾರೆ. ಇದು ಯಾವ ಸರ್ಕಾರದಲ್ಲಿ, ಯಾವ ಕಾನೂನಲ್ಲಿ ಇದೆ ರೀ? ಅದು ಪ್ರಶ್ನೆ ಹೇಳುವುದು ನಮ್ದು. ಡ್ಯಾಮೇಜ್ ಮಾಡ್ಲಿಕ್ಕೆ ಕಾನೂನು ಇಲ್ಲ, ರೋಡ್ ಮಾಡ್ಲಿಕ್ಕೆ ಕಾನೂನು. ತಾತ್ಕಾಲಿಕವಾಗಿ ಮಾಡ್ತಕ್ಕಂಥದ್ದು ಆಕ್ಚುಲಿ ಹೇಳ್ಬೇಕಂದ್ರೆ ನಮಗೂ ಅಷ್ಟೊಂದು ಸಮಂಜಸ ಅನಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ 15 ದಿವಸದಲ್ಲಿ ಆಗ್ತಕ್ಕಂಥ ಕೆಲಸಕ್ಕೆ ಈಗ ಮತ್ತೆ ನಾವು ಎಕ್ಸ್ಪೆಂಡಿಚರ್ ಮಾಡಿ ಮತ್ತೆ 15 ದಿವಸ ನಂತರ ಅದನ್ನ ಸಂಪೂರ್ಣ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ನಿಮ್ಮ ಸಾಕಷ್ಟು ತೊಂದರೆಯನ್ನು ನಾವು ಗಮನದಲ್ಲಿ ಇಟ್ಕೊಂಡು 15 ದಿವಸಗಳವರೆಗೂ ಒಂದು ವ್ಯವಸ್ಥೆ ಓಡಾಡ್ಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಕೋನದಿಂದ ನಾವು ತಾತ್ಕಾಲಿಕವಾಗಿ ಮಾಡ್ತಾ ಇದ್ದೀವಿ. ನೀವೇನಾದ್ರು ಎಸ್ ಅಂತಂತಂದ್ರೆ ನಾವು 15 ದಿವಸಗಳು 1 ತಿಂಗಳು ಆಗ್ಬಹುದು. ನೀವು ಯಾವ ಗ್ಯಾರಂಟಿ ಕೊಡ್ತೀರಿ? ಸೆಪ್ಟೆಂಬರ್ ನಲ್ಲಿ ಆಗ್ತದಂತೆ ಯಾವ ಗ್ಯಾರಂಟಿ ಕೊಡ್ತೀರಿ ಹೇಳ್ರಿ? ಅಂತ ಹೇಳಿದ್ರಿ, ಮೊನ್ನೆ ಬಂದ್ರು, ಹಾಫ್ ಅನ್ ಅವರ್ ಮಾಡಿದ್ರು, ಒಂದು ಟ್ರಿಪ್ ಹಾಕಿ ಹೋಗಿದ್ರು, ಅದೇ 4 ದಿನ ಏನು ಒಂದು ಹಾಫ್ ಅನ್ ಅವರ್. ಈಗ ನೀವು ಹೇಳಿದ್ರಿ ಸೆಪ್ಟೆಂಬರ್ ಚಾಲು ಆಗ್ತದೆ, ಯಾವ ಗ್ಯಾರಂಟಿ ಇದೆ ಹೇಳ್ರಿ? ಆಗುದಿಲ್ಲ, ಯಾಕಂದ್ರೆ ಜೂನ್ ನಿಂದ 4 ದಿವಸದಿಂದ ಅಲ್ಲಿ JCB ಸ್ಕ್ಯಾರಿಫೈ ಮಾಡಿದ್ರು, ರೋಲರ್ ಇಲ್ಲ, ಅದಕ್ಕೆ ಗಟ್ಟಿ ಮಾಡ್ಲಿಕ್ಕೆ ರೋಲರ್ ಇಲ್ಲ. ಒಂದು ಟಿಪ್ಪರ್ ನೀವು ಕಡಿ ಹಾಕಿದ್ರಿ 3 ದಿವಸ. ಆ ಇಂಜಿನಿಯರಿಂಗ್ ಕೇಳಿದ್ರೆ ಸೆಕೆಂಡ್ ಸಾಟರ್ಡೆ ಇದೆ ಸರ್, ಒಂದು ಟಿಪ್ಪರ್ ಕಡಿ ತಂದು ಹಾಕಿದ್ದಾರೆ, ಶುಕ್ರವಾರ ಬಂದು ಹಾಕಿ ಹೋಗಿದ್ದಾರೆ, ಮುಕ್ಕಾಲು ಗಂಟೆ ಕೆಲಸ ಮಾಡಿದ್ದಾರೆ. ಅದರ ಮುಂಚೆ रुकोजी, वो जो डाला है उसमें दूसरा दिन सैटरडे को नहीं है. वो इंजीनियर को पूछे तो कलगटगी ನಲ್ಲಿ ಇದಂದ್ರೆ ड्राइवर ಬರಬೇಕು, ರೋಲರ್ ड्राइवर ಇಲ್ಲ, ಅವ್ನ ಮನೆಗೆ ಏನೋ ಪ್ರಾಬ್ಲಮ್ ಇದೆ. अरे दूसरों का प्रॉब्लम लेके हमारा प्रॉब्लम कौन सॉल्व करेगा? हम सब तो सुनते गए. सैटरडे ಸೆಕೆಂಡ್ ಸ್ಯಾಟರ್ಡೆ ಅಂತ ಹೇಳಿ ಹೋಯ್ತು, ಸಂಡೇ ರಜೆ. ಅಂದ್ರೆ ಕಾಂಟ್ರಾಕ್ಟರ್ ಲೇಬರ್ಸ್ ಗಳಿಗೂ ಸೆಕೆಂಡ್ ಸ್ಯಾಟರ್ಡೆ ಮತ್ತೆ ಇದು ಬರ್ತದ, ಮತ್ತೆ ನಮ್ಗೆ ಯಾವುದು ರಜೆ ಏನು ಇಲ್ಲ. ನಾವು ಬರೇ ಮಣ್ಣು ತಿಂದ ಕೆಸರದಲ್ಲಿ ನಡ್ಕೊಂಡು ಹೋಗ್ಬೇಕಾ? ರೋಲರ್ ಹೇಳಿದ್ರಲ್ಲ ನೀವು, ರೋಲರ್ ಅದೇ ಸ್ಕ್ಯಾರಿಫೈ ಮಾಡಿಲ್ಲ, ರೋಲರ್ ಯಾಕಿಲ್ಲ? ರೋಲರ್ ಯಾವಾಗ ಕೆಲಸ ಮಾಡ್ತದೆ? ಗಟ್ಟಿ ಹಾಕ್ಬೇಕಲ್ಲ. ಕಂಪ್ಲೀಟ್ ಆದ ನಂತರ ಕಂಪ್ಲೀಟ್ ಆದ ನಂತರ ರೋಲಿಂಗ್ ಮಾಡ್ಬೇಕಲ್ಲ. ರೋಲಿಂಗ್ ಫಸ್ಟ್ ಮಾಡಿ ಅಲ್ಲಿಂದ ಮಾಡಿ ಅರ್ಧ ರಸ್ತೆ ಏನು ಮಾಡಿಲ್ಲ ಅಂದ್ರೆ ಕಾಣ್ಬೇಕಲ್ಲ. ಎಷ್ಟಾಗಿದೆ ಅಷ್ಟು ಆಗಿದೆ. ಇವತ್ತಿಂದ ನಾವು ಕಂಟಿನ್ಯೂ ಮಾಡ್ತೀವಿ ಒಂದು ವಾರ.